ಇಮಿಡಿಯೇಟ್ ಡಿ ಸಿ ಫೋನ್ ಮಾಡಕ್ಕೆ ಹೇಳಿ. ಅಟ್ಲೀಸ್ಟ್ ನನಗೆ ನಾನು ಫೋನ್ ಮಾಡಿದ್ದೀನಿ, 10 ಸರಿ ಫೋನ್ ಮಾಡಿದ್ದೀನಿ, ರಿಂಗ್ ಆಗತ್ತೆ, ಎತ್ತುತ್ತಾ ಇಲ್ಲ. ಅವ್ರಿಗೆ ಜವಾಬ್ದಾರಿ ಇಲ್ವಾ? ಇಮಿಡಿಯೇಟ್ ಫೋನ್ ಮಾಡಕ್ಕೆ ಹೇಳಿ. ಎಸ್ ಪಿ ಅವ್ರು ಈಗ ಮಾತಾಡಿದ್ರೆ ಎಸ್ ಪಿ ಬರ್ತೀನಿ ಅಂತ ಹೇಳ್ಯಾರೀಗ. ನಾನು ಅವ್ರನ್ನೂ ಕಾಯ್ತಾ ಇದ್ದೀನಿ. ಡಿ ಸಿ ಆರ್ ಮಾತಾಡಿದ್ದೀನಿ, ಅವ್ರು ಪಿ ಎ ಸಿಕ್ಕರೀಗ. ಡಿ ಸಿ ಒಂದು 10 ಸರಿ ಫೋನ್ ಮಾಡಿದೆ, ಎತ್ತಿಲ್ಲ. ಈಗ ಅವ್ರು ತಿಳಿಸ್ತೀನಿ ಅಂತ ಅವರು ಡಿ ಸಿ ಪಿ ಎ ಹೇಳಿದ್ದಾರೆ. ನೋಡೋಣ, ವೆಯ್ಟ್ ಮಾಡೋಣ. ಇಲ್ಲ, ಅದಕ್ಕೆ ಇದು ಏನು ಕತೆ ಅನ್ನೋದನ್ನು ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಿಸ್ಬೇಕು. ಅದನ್ನು ಯಾಕೆ ಹಿಂಗಾಯಿತು, ಯಾರು ಬಂದು ಹೊಡೆದ್ರು, 5 ಜನ 7 ಜನಗೂ ಅರೆಸ್ಟ್ ಮಾಡಿದಾರಂತೆ, ಅವ್ರಿಗೂ ಅದಕ್ಕೆ ಸಂಬಂಧ ಏನು? ಇನ್ನು ಅನೇಕ ಸುದ್ದಿಗಳಿದೆ, ಇಲ್ಲಿ ಗಾಂಜಾ ಎಲ್ಲ ಹೊಡೆದ್ರು ಅಂತ. ಅದಕ್ಕೆ ಎಲ್ಲ ಬಂದು ಎಸ್ ಪಿ ಟಿ ಸಿ ಗಮನಿಸ್ತಾರೆ. ಇದು ಜನಗಳದ್ದು ಅಭಿಪ್ರಾಯ ಕೇಳಿದ್ರೆ ಏನು ಮಾಡ್ಬೋದು ಅಂತ ಹೇಳ್ಬೋದು. ಅವ್ರು ಏನು ಹೇಳಿದೇನೆ ಅವರಷ್ಟು ಅವ್ರು ಕೂತ್ಕೊಂಡ್ರೆ. ಅಂದರೆ ಸರ್, ಈ ಏರಿಯಾದಲ್ಲಿ ಪೊಲೀಸ್ ಸ್ಟೇಷನ್ ಮೊದಲಿಂದ ಬೇಡಿಕೆ ಇತ್ತು, ಇನ್ನೂ ಕೂಡ ಇಂಥ ಕಟ್ಟೆಗಳಾದರೂ ಕೂಡ ಅವರು ಏನು ಬಂದಿಲ್ಲ, ಎತ್ತಿಲ್ಲ. ಅವರು ಜಿಲ್ಲಾಡಳಿತ ಬಂದರೆ ಸಮಸ್ಯೆ ಕೇಳಬೇಕು ಸರ್. ಅದಕ್ಕೆಪ್ಪ ಜನ, ನನಗೂ ಗೊತ್ತಿಲ್ಲ, ಡೆಡ್ ಬಾಡಿ ನೋಡೋಣ ಅಂತ ಬಂದೆ ನಾನು. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಜನ ಎಲ್ಲ ಧರಣಿ ಕೂತಿದ್ದು ನೋಡಿದೆ ನಾನು. ಅವ್ರ ತಂದೆ ತಾಯಿ ಎಲ್ಲ ಧರಣಿ ಕೂತಿದ್ದಾರೆ, ಅವ್ರ ಸಂಬಂಧಿಕರೆಲ್ಲ ಕೂತಿದ್ದಾರೆ, ಹಿಂದೂ ಸಮಾಜದವ್ರದ್ದು ಕೂತಿದ್ದಾರೆ. ಅವ್ರ ತಂದೆ ಇವರು ಅವ್ರು ಹೇಳ್ತಾ ಇದ್ದಾರೆ, ಒಂದಷ್ಟು ಜನ ಬಂದು ಸ್ಕೂಲಿಂದ ಹೊರಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ, ಆಮೇಲೆ ಅಲ್ಲೇ ಸತ್ತರು ಅಂತ ಸುದ್ದಿ ಎಲ್ಲ ಇದೆ. ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ ಡಿ ಸಿ ಅವರು, ಎಸ್ ಪಿ ಅವರು ಬಂದು ಏನು ಕತೆ ಅನ್ನೋದು ಹೇಳ್ತಾರೆ. ಎಸ್ ಪಿ ಹೇಳಿದ್ರು 10 ನಿಮಿಷದಲ್ಲಿ ಬರ್ತೀನಿ ಸರ್ ನಾನು ಅಂತ. ಡಿ ಸಿ ಏನೋ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರು ಪಿ ಎಗೆ ಹೇಳಿದ್ದೀನಿ, ಅವ್ರು ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ನಿನ್ನೆ ದಿನ ಸೂಳೆಬೈಲಿನಲ್ಲಿ ಅಪ್ರಾಪ್ತ ಬಾಲಕನ ಹತ್ಯೆ ಆಗಿದೆ. ಈ ಹತ್ಯೆ ಹಿಂದೆ ಕಾಣದ ಒಂದು ಸಂಘಟನೆಯ ಕೈವಾಡ ಇದೆ ಅಂತೇಳಿ ಅಂತ ಬಜರಂಗ್ ದಳ ಆಗ್ರಹ ಮಾಡ್ತಾ ಇದೆ. ಮತ್ತೊಂದು ವಿಷಯ ಏನು ಅಂತಂದರೆ, ಶಿವಮೊಗ್ಗ ನಗರ ಅಲ್ಲ, ಶಿವಮೊಗ್ಗ ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಡ್ರಗ್ಸ್ ಮಾಫಿಯಾ ಅತಿ ಹೆಚ್ಚಾಗಿ ನಡೀತಾ ಇದೆ. ಶಿವಮೊಗ್ಗದಲ್ಲಂತೂ ಅದು ತೀರ್ನಾರ್ದು. ಯಾಕೆ ಅಂತಂದರೆ ಸಣ್ಣ ಮಕ್ಕಳ ಕೈಯಲ್ಲಿ ಗಾಂಜಾ, ಡ್ರಗ್ಸು, ಈ ಮೆಡಿಕಲ್ ಶಾಪಲ್ಲಿ ಸಿಗುವಂತಹ ವಸ್ತುಗಳೆಲ್ಲ ಸಿಗ್ತಾ ಇದೆ. ಹಾಗಾಗಿ ಏನು ನಿನ್ನೆ ಇಲ್ಲಿಯ ಪೊಲೀಸ್ ಇಲಾಖೆ ಏನು ಹೇಳ್ತಾ ಇದೆ ಅಂತಂದರೆ, ಅವ್ರವ್ರು ಸುಮ್ಮನೆ ಜಗಳ ಮಾಡ್ಕೊಂಡ್ರು, ಒಂದು ಹೊಡೆದ ಅವ್ನು ಬಿದ್ದ, ಅವ್ನು ಸತ್ತೋಗ್ಬಿಟ್ಟ ಅಂತೇಳಿ ಅಂತ. ಯಾವುದೇ ಕಾರಣಕ್ಕೂ ಆ ರೀತಿ ಇಲ್ಲ. ಇದು ಎಲ್ಲ ನಾವು ಆಗ್ರಹ ಮಾಡಿದ್ದೀವಿ, ಪೊಲೀಸ್ ಎಸ್ ಪಿ ಅವರಿಗೂ ಸಮೇತ ಆಗ್ರಹ ಮಾಡಿದ್ದೀವಿ. ಏನು 7 ಜನ ಅರೆಸ್ಟ್ ಮಾಡಿದ್ದೀರಾ, ಆ 7 ಜನಕ್ಕೂ ಸಹಿತ ನೀವು ಮೆಡಿಕಲ್ ಮಾಡಿಸ್ಬೇಕು ಅಂತೇಳಿ ಅಂತ. ಏನು ಅಂತಂದರೆ, ಮೆಡಿಕಲ್ ಅಂದರೆ ನೀವು ಜೈಲಿಗೆ ಬಿಡೋ ಮೆಡಿಕಲ್ ಮಾಡಿಸೋದಲ್ಲ, ಡ್ರಗ್ಸ್ ತೊಗೊಂಡಿದ್ದಾನೋ ಇಲ್ಲೋ ಅಂತೇಳಿ ಅಂತ ಮೆಡಿಕಲ್ ಮಾಡಿಸ್ಬೇಕು. ಆ ಮೆಡಿಕಲ್ ರಿಪೋರ್ಟು ನಾವು ಅದನ್ನು ಸೂಕ್ತವಾಗಿ ಸರಿಯಾಗೇ ಬರುತ್ತೆ ಅಂತೇಳಿ ಅಂತ ನಮಗೆ ಮಾಹಿತಿ ಇದೆ. ಯಾಕೆಂದರೆ ಆ 7 ಜನನೂ ಸಹ ಡ್ರಗ್ ಅಡಿಕ್ಟ್ಸ್ ಅವರು ಇದ್ದಾರೆ. ಹಾಗಾಗಿ ಇದು ಡ್ರಗ್ಸಿಂದನೇ ಒಬ್ಬ ಅಪ್ರಾಪ್ತ ಬಾಲಕನ ಹತ್ಯೆ ಆಗಿದೆ. ಇದೇನಾದರೂ ನೀವು ಡ್ರಗ್ಸ್ ಮಾಫಿಯಾವನ್ನು ನೀವು ಹದ್ಬಸ್ತಿಗೆ ತರಲಿಲ್ಲ ಶಿವಮೊಗ್ಗ ಅಂತಂದರೆ, ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಇದೇ ವಿಷಯ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ಕರೆ ಕೊಡೋಕ್ಕೆ ಯೋಚನೆ ನಡೀತಾ ಇದೆ. ನೀವೇನಾದರೂ ಇದಕ್ಕೆ ನೀವು ಡ್ರಗ್ಸ್ ಮಾಫಿಯಾ ಅಲ್ಲ ಅಂತ ಏನಾದರೂ ಹೇಳಿದ್ರೆ, ಇದು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ. ಸಂಕೇತ್ ಸಾವಿಗೆ ಸಂಕೇತ್ ಸಾವು ಶಿವಮೊಗ್ಗ ನಗರದೊಳಗಡೆ ಕೊನೆ ಆಗಬೇಕು. ಶಿವಮೊಗ್ಗ ಜಿಲ್ಲೆಯಲ್ಲೂ ಸಮೇತ ಇದೇ ಕೊನೆ ಆಗಬೇಕು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮುಸಲ್ಮಾನರ ಕೈಯಲ್ಲಿ ಅತಿ ಹೆಚ್ಚಾಗಿ ಭಾಳ ಬೇಗ ಫ್ರೀಯಾಗಿ ಡ್ರಗ್ಸ್ ಸಿಗ್ತಾಯಿದೆ. ಅದೇ ಇದಕ್ಕೆ ಮೂಲ ಕಾರಣ. ಯಾಕೆಂದರೆ ಆ ಸಣ್ಣ ಮಕ್ಕಳು, ಇನ್ನೂ ಅವರು 8-9ನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳು ಅಂತ ಇದ್ದಾರೆ, ಅವ್ರ ಕೈಯಲ್ಲಿ ಗಾಂಜಾ ಹೆಂಗೆ ಬಂತು, ಅವ್ರ ಕೈಯಲ್ಲಿ ಡ್ರಗ್ಸ್ ಹೆಂಗೆ ಬಂತು, ಅವನಿಗೆ ಯಾರು ತಂದುಕೊಟ್ಟ, ಅವನು ತಂದುಕೊಟ್ಟನು ಈ ಹುಡುಗನಿಗೆ ಹೊಡಿ ಅಂತೇಳಿ ಅಂತ ಹೇಳ್ಕೊಟ್ಟ, ಏನು ಅಂತ ಸೂಕ್ತವಾದ ತನಿಖೆ ಆಗಬೇಕು. ತನಿಖೆ ಆಗಿಲ್ಲ ಅಂತಂದರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಯಾವುದೇ ಕಾರಣಕ್ಕೂ ಇದು ಬಿಡುವಂಥ ಪ್ರಶ್ನೆ ಇಲ್ಲ. ಇದರ ಬಗ್ಗೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ನಾವು. ಮಕ್ಕಳನ್ನು ಹತ್ಯೆ ಮಾಡಲು ಬಿಟ್ಟ ಪಾಲಕರಿಗೆ, ಮಕ್ಕಳನ್ನು ಜಾತಿಗೆ ತರುವ ಪಾಲಕರಿಗೆ ಅಜ್ಜಿ ಅಂದ್ರೆ ನಮ್ಮ ಎಲ್ಲರೂ
ಗಾಂಜಾವನ್ನು ನಿಯಂತ್ರಣ ಮಾಡಲು ಜಿಲ್ಲಾಡಳಿತಕ್ಕೆ ಮಗುವನ್ನು ಕೊಂದ ಕಳ್ಳರಿಗೆ ಮಗುವಿನ ಸಾವಿಗೆ ತನಿಖೆ ಸರಿಯಾಗಿ ಮಾಡ್ಲಿ ಅಂತ ಹೇಳೋ ತನಕ ಹೇಳೋದು ಬೇಡ. ಎರಡನೇದು ಶಿಕ್ಷಣ ಇಲಾಖೆ ಅಲ್ಲಿ ಯಾರು ಲಾಕ್ ಹಾಕ್ಬೇಕು ಗೇಟು ಅದಕ್ಕೂ ಜನ ಹಿಡಿದೆ. ನಮ್ಮ ಹುಡುಗ ಗೇಟ್ ಹಾಕೋಬೇಕಾ? ಯಾರು ಪರಿಹಾರ ಕೊಡಬೇಕು? DC ಅವರು ಬಂದು ಪರಿಹಾರ ಘೋಷಣೆ ಮಾಡೋವರೆಗೂ ನಾವು ಕೂರ್ಬೇಕು. ದಯಮಾಡಿ ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ, ನ್ಯಾಯ ಸಿಗೋವರೆಗೂ ಹೇಳೋದು ಬೇಡ. ಯಾರು ಹಿಂದೆ ಇದ್ದೀರಿ ಕೂತ್ಕೊಳ್ಳಿ. ಹತ್ಯೆ ಆಯ್ತು, ಕಾನೂನು ಕ್ರಮ, ಜೈಲಲ್ಲಿದ್ದಾರೆ. ಆಗ ಏನು ಹಿಂದೆ ಏನು? ಆಮೇಲೆ ಈಗ ಈ ಅಪ್ರಾಪ್ತ ಬಾಲಕ, ನೀವು ಯಾರ 4 ಜನ ಕರ್ಕೊಂಡು ಹೋಗಿದ್ದೀರಾ, ಅವ್ರ ಅಪ್ರಾಪ್ತ ಬಾಲಕರು ಅಂತ ಹೇಳ್ತಾ ಇದ್ದೀರಾ. ಆ ಅಪ್ರಾಪ್ತ ಬಾಲಕರಿಗೆ ಹೇಳ್ಕೊಟ್ಟಿದ್ದಾರೆ ಸರ್. ಹೇಳ್ಕೊಡದೆ ಅವ್ರ ಕೈಲಿ ಸರ್ 8ನೇ ಕ್ಲಾಸ್ ಹೋದ ಹುಡುಗರ ಕೈಲಿ ಗಾಂಜಾ ಹೆಂಗ್ ಬರುತ್ತೆ? ಗಾಂಜಾ ಹುಡುಗರ ಕೈಲಿ ಬಂದ್ರೆ ಗಾಂಜಾ ಕೊಡೋನ್ ಹೇಳಿರ್ಬೋದು. ಅವನಿಂದ ಒಂದು ಸಂಘಟನೆ ಇದೆ ನಮ್ಮಲ್ಲಿ, PFI ಅನ್ನೋ ಸಂಘಟನೆ ಬ್ಯಾನ್ ಆಗಿದೆ. ಆ ಸಂಘಟನೆ ಇದಕ್ಕೆ ನೇರವಾದ ಕಾರಣ ಅಂತ ಬಜರಂಗ ದಳ ಹೇಳ್ತಾ ಇದೆ. ಅದಕ್ಕೆ ನೀವು ಇಲ್ಲಿಗೊಂದು ಸ್ಟೇಷನ್ ಕೊಡಬೇಕು. ಇಲ್ಲಿಯ ಗಾಂಜಾ ರಕ್ಷಾವಳಿನ ನಿಲ್ಲಿಸಲಿಲ್ಲ ಶಿವಮೊಗ್ಗದಲ್ಲಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಹತ್ಯೆಗಳನ್ನ ನಿಲ್ಲಿಸಕ್ ಸಾಧ್ಯನೇ ಇಲ್ಲ. ಈ ಹತ್ಯೆಗಳು ಇಲ್ಲಿಗೆ ಕೊನೆ ಆಗ್ಬೇಕು ಸರ್. ನಾವು ಈ ಹಿಂದೂ ಒಂದೇ ಸೆಕೆಂಡ್, ದೇಶದಲ್ಲಿ ಹಿಂದೂ ಸಮಾಜ ತಾಳ್ಮೆಯಿಂದ ಇದೆ. ಒಂದು ಎಲ್ಲರೂ ಸಹ ಪೊಲೀಸ್ ಇಲಾಖೆ ಮೇಲೆ ಅಪಾರವಾದ ಗೌರವ ಇಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಮೇಲೆ ದೊಡ್ಡ ನಂಬಿಕೆ ಇದೆ ಹೆಣ್ಮಕ್ಳಿಗೆ. ಪೊಲೀಸರು ಬರ್ತಾರೆ, ನಮಗೆ ರಕ್ಷಣೆ ಕೊಡ್ತಾರೆ. ಎಲ್ಲಿ ಕೊಡ್ತಾ ಇದ್ದೀರಾ ಸರ್? ಎಲ್ಲಿ ಕೊಡ್ತಾ ಇದ್ದೀರಾ? ಶಿವಮೊಗ್ಗದೊಳಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.